ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಂ. ಕೃಷ್ಣಪ್ಪ ರವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಕಾಂಗ್ರೆಸ್ ಮುಖಂಡರು, ಕೆಪಿಸಿಸಿ ಮಾನವ ಹಕ್ಕು ಹಾಗೂ ಮಾಹಿತಿ ಹಕ್ಕು ವಿಭಾಗದ ಸಾಮಾಜಿಕ ಜಾಲತಾಣ ಉಸ್ತುವಾರಿಗಳಾದ ಶ್ರೀ ಹರೀಶ್ ನಾಗರಾಜು ರವರ ಜನ್ಮದಿನದ ಪ್ರಯುಕ್ತ ಲೈವ್ ಫೌಂಡೇಶನ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ಕನ್ನಡಕ ವಿತರಣೆ, ಅನ್ನಸಂತರ್ಪಣೆ ಹಾಗೂ ವಿವಿಧ ಆರೋಗ್ಯ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜನಸೇವೆಯೊಂದಿಗೆ ಸಮಾಜಮುಖಿ ಕಾರ್ಯಗಳಿಗೆ ಆದ್ಯತೆ ನೀಡುವ ಇಂತಹ ಕಾರ್ಯಕ್ರಮಗಳು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾದವು. ನನಗೆ ಅನ್ಸಿರೋ ಪ್ರಕಾರ ಮನುಷ್ಯನಿಗೆ ಆರೋಗ್ಯನೇ ದೊಡ್ಡ ಭಾಗ್ಯ ಅಲ್ವಾ? ಆರೋಗ್ಯ ದೊಡ್ಡ ಭಾಗ್ಯ ಅಲ್ವಾ? ಖಂಡಿತನಾ? ಹೌದಾ? ಹೌದು ಅನ್ಸದ್ ಜೋರಾಗಿ ಹೌದಾ? ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಈ ಆರೋಗ್ಯ ಕ್ಯಾಂಪ್ಗೆ ಬಂದಿದ್ದೀರಾ, ಅವಾಗಿಂದ ಬಂದು ನಿಂತ್ಕೊಂಡು ಮಾಡಿಸ್ಕೊಳ್ತಾ ಇದ್ದೀರಲ್ಲ, ನಾನ್ ಹೇಳೋದೇನು ಅಂತಂದ್ರೆ, ಒಬ್ಬ ಮನುಷ್ಯ ಚೆನ್ನಾಗಿದ್ರೆ ನೋಡಿ ಮಾತಾಡಿಸ್ತಾರೆ. ಒಬ್ಬ ಮನುಷ್ಯ ಆರೋಗ್ಯದಿಂದ ಇದ್ದಾಗ ಮಾತ್ರ ಮನುಷ್ಯನಿಗೆ ಬೆಲೆ. ಮನುಷ್ಯ ಆರೋಗ್ಯದಲ್ಲಿ ಇಲ್ಲ ಅಂತಂದ್ರೆ ಅವ್ರನ್ನ ನೋಡ್ಬೇಕು ಅಂತಂದ್ರೆ ಬರೀ ಅವ್ರ ಸಂಬಂಧಿಕರು ಮಾತ್ರ ಹೋಗ್ತಾರೆ, ಇಲ್ಲ ಅವ್ರು ಗೊತ್ತಿರೋರು ಮಾತ್ರ ಹೋಗ್ತಾರೆ. ಬಟ್ ಯಾರಾದ್ರೂ ರೋಡಲ್ಲಿ ಸಿಕ್ಕಿ ಅವಾಗ ಮಾತಾಡ್ತಾ ಇರ್ತಾರೆ, ಚೆನ್ನಾಗಿದ್ದೀರಾ, ಹಿಂಗಿದ್ದೀರಾ, ಆರೋಗ್ಯ ಆಗಿದ್ದೀರಾ, ಅವ್ರು ಕಾಣಿಸ್ತಾ ಇಲ್ಲ ಏನ್ ಅನ್ಕೊಂತಾರೆ, ಎಲ್ಲೋ ಊರಿಗೆ ಹೋಗಿದ್ದಾರೆ ಅನ್ಕೊಂತಾರೆ. ಬಟ್ ಅವ್ರಿಗೆ ಆರೋಗ್ಯ ಇದೆಯಲ್ಲ ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಈ ಆರೋಗ್ಯ ಶಿಬಿರದ ಉದ್ದೇಶ ಏನು ಅಂತಂದ್ರೆ, ನನ್ನ ಹುಟ್ಟುಹಬ್ಬದ ದಿನದಂದು ನಾನು 500 ಜನ, 1000 ಜನಕ್ಕೆ ಅವ್ರ ಆರೋಗ್ಯದ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು, ಅವ್ರ ಆರೋಗ್ಯ ತಪಾಸಣೆ ಮಾಡಿಸಿ, ಅವ್ರಿಗೆ BP, ಶುಗರ್ ಎಲ್ಲ ಚೆಕ್ ಮಾಡಿ, ಅವ್ರಿಗೆ ಹಾರ್ಟ್ ಹೇಗಿದೆ, ಅವ್ರಿಗೆ ಕಣ್ಣು ಹೆಂಗಿದೆ, ಅವ್ರಿಗೆ ಹಲ್ಲು ಹೇಗಿದೆ, ಮತ್ತೆ ಅವ್ರಿಗೆ ಯಾವ್ದೇ ತರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ ಚೆಕ್ ಮಾಡಿಸಿ ಅವ್ರಿಗೆ ಒಳ್ಳೆ ಕೆಲಸ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದೆಯಾ? ನಾನು ಪೌರ ಕಾರ್ಮಿಕರನ್ನ ಏನಕ್ಕೆ ಕರ್ಸಿದ್ದು ಅಂತಂದ್ರೆ, ಅವರು ಡೈಲಿ ಕೆಲಸ ಮಾಡೋದೇ ಕಸದಲ್ಲಿ. ಅಂದ್ರೆ ನೀವ್ ಬೆಳಗ್ಗೆ ಎದ್ರೆ ಕಸ ನೋಡ್ತೀರಾ, ಬೆಳಗ್ಗೆ ಎದ್ರೆ ಕಸನೇ ಕ್ಲೀನ್ ಮಾಡ್ತೀರಾ. ನಿಮಗೆ ವೈರಸ್ ಆಗ್ಲಿ, ಫಂಗಸ್ ಆಗ್ಲಿ, ಆ ಇನ್ಫೆಕ್ಷನ್ಸ್ ಆಗ್ಲಿ ನಿಮ್ಗೆ ಸರ್ವೇ ಸಾಮಾನ್ಯ. ಬಟ್ ನಾನು ನನ್ನ ವಾರ್ಡಲ್ಲಿರುವಂತ ಪೌರ ಕಾರ್ಮಿಕರು ಚೆನ್ನಾಗಿರ್ಬೇಕು, ನಿಮಗೆ ಒಳ್ಳೆ ಆರೋಗ್ಯ ಕೊಡ್ಬೇಕು ಅಂತ ಹೇಳಿ ರಾಜೇಶ್ ಅವರು ಫೋನ್ ಮಾಡಿ ಎಲ್ಲಾರ್ನು ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದೆ. ನೀವೆಲ್ಲಾರು ಇಲ್ಲೇ ಇದ್ದು ಪರೀಕ್ಷೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡೇ ಹೋಗ್ಬೇಕು. ಸಾಹೇಬ್ರು ಇನ್ನೊಂದು 10 ನಿಮಿಷ ಬರ್ತಾನೆ ಇರೋರು, ಆಯ್ತಾ?
ಈಗ ಯಾರ್ಯಾರು ಕಣ್ಣು ಚೆಕ್ ಮಾಡ್ಸಿದ್ರಲ್ಲ ಅವ್ರಿಗೆ ಕನ್ನಡಕ ಬರ್ಕೊಟ್ಟಿದ್ರು, ಅವ್ರಿಗೆ ಕನ್ನಡಕ ಕೊಡ್ತೀನಿ. ಇದಾದ್ಮೇಲೆ ಇನ್ನೊಂದು 10 ನಿಮಿಷ ಸಾಹೇಬ್ರು ಬರ್ತಾರೆ. ಯಾರ್ಯಾರು ಮಾಡಿಸ್ಕೊಂಡಿದ್ರೆ ಮೇಡಮ್, ಯಾರ್ಯಾರ್ದು BP ಈ ಶುಗರ್ ಆದ್ಮೇಲೆ ಬೇರೆ ಟೆಸ್ಟ್ಗಳು ಇದಾವೆ. ಸರ್, ಈಗ ಬಸವಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ಉಳ್ಳವರು ದೇವಾಲಯ ಕಟ್ಟುವರು ನಾನೇನು ಕಟ್ಟಲೆಯ ಅಂತ. ನಾನು ಉಳ್ಳವನಲ್ಲ ಸರ್, ನಾನು ಬಡವನೇ. ನಾನು ಚಿಕ್ಕ ವಯಸ್ಸಿಂದ ಕೆಲಸ ಮಾಡಿಕೊಂಡು ಕಷ್ಟ ಸುಖಗಳು ನೋಡಿಕೊಂಡು ನಮ್ಮಪ್ಪ ನಮ್ಮಮ್ಮ ಏನು ಹೇಳ್ಕೊಟ್ರು, 4 ಜನಕ್ಕೆ ಸಹಾಯ ಮಾಡು, ಕೆಟ್ಟದ್ದು ಮಾಡಬೇಡ ಅಂತೇಳಿ ನನ್ನ ಬೆಳೆಸಿದ್ರು. ನಾನು ಇವತ್ತು ನನಗೆ ಕಷ್ಟ ಇದ್ರೂ ಕೂಡ ನಾನು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾನಿವತ್ತು ಈ ಕಾರ್ಯವನ್ನ ಕೊಂಡಿದ್ದೀನಿ. ಈ ಕಾರ್ಯಕ್ರಮ ನಿಮ್ಗೆಲ್ಲ ಅನಿಸ್ತಾ ಇರ್ಬೋದು, ಏನ್ ಸರ್ ಎಲ್ಲರೂ ಮಾಡ್ತಾರೆ ಅಂತ. ಬಟ್ ಈ ಕಾರ್ಯಕ್ರಮ ಇದು ನಮ್ಮ ಗೋವಿಂದರಾಜನಗರದಲ್ಲಾಗ್ಲಿ ವಿಜಯನಗರದಲ್ಲಾಗ್ಲಿ ಇದು ನಾನು ಮಾಡ್ತಾ ಇರೋಂಥ ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇನ್ನು 5 ಅಲ್ಲ, 10 ಅಲ್ಲ, 20 ಅಲ್ಲ, 30, 40, 50, 100 ಕ್ಯಾಂಪ್ ಹೋಗ್ಬೇಕು. ಆ ಕ್ಯಾಂಪ್ನ ನನ್ನ ಕೈಲಿ ಮಾಡಿಸೋಂಥ ಶಕ್ತಿ ನನಗೆ ದೇವ್ರು ಕೊಡ್ಲಿ. ಆ ಶಕ್ತಿ ಆಶೀರ್ವಾದ ನಮ್ಮ ಅಪ್ಪಾಜಿ ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಾ ಕೃಷ್ಣ ಅವರು ನನಗೆ ಮಾಡಲಿ. ಅವರ ಪ್ರೇರೇಪಣೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅವರ ಆಶೀರ್ವಾದದಿಂದ ನಮ್ಮ ಗೋವಿಂದರಾಜನಗರ ಮತ್ತು ವಿಜಯನಗರ ಕ್ಷೇತ್ರ 2 ಕ್ಷೇತ್ರದಲ್ಲೂ ಬಡವರಿಗೆ ಯಾರು ಆರೋಗ್ಯಕ್ಕೆ ತುಂಬ ತಡಪಡಿಸ್ತಾ ಇರ್ತಾರೆ, ಅಂದರೆ ಅವ್ರಿಗೆ ತುಂಬ ಕಷ್ಟ, ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗಲ್ಲ. ಈಗ ನಿಮಗೆ ಗೊತ್ತು, BP ಶುಗರ್ ಬಂದರೆ ವಾರಕ್ಕೊಂದ್ಸಲ ಚೆಕ್ ಮಾಡಿಸ್ಬೇಕು, ಲೋ BP ಆಗ್ಬಿಡ್ತದೆ, ಹೈ BP ಆಗ್ಬಿಡುತ್ತೆ, ತುಂಬ ಕಷ್ಟ ಇರುತ್ತೆ. ಆ ನಿಟ್ಟಿನಲ್ಲಿ ಅಟ್ಲೀಸ್ಟ್ ನಾವು ಒಂದು ತಿಂಗಳಿಗೊಂದ್ಸಲಿ ಅವ್ರಿಗೆ ಒಂದು ಚೆಕ್ ಮಾಡಿ ಅವ್ರ ಆರೋಗ್ಯದ ಬಗ್ಗೆ, ಅವ್ರಿಗೆ ಹೃದಯ ಹೆಂಗಿದೆ, ಅವ್ರಿಗೆ BP ಶುಗರ್ ಯಾವ ಥರ ಇದೆ, ಅವ್ರಿಗೆ ಕಂಟ್ರೋಲಲ್ಲಿ ಇದೆಯಾ, ಅವ್ರಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆಯಾ, ಆಮೇಲೆ ಅವ್ರಿಗೆ ECG ಮಾಡಿಸಿ, ಈಕೋ ಮಾಡಿಸಿ, ಈ ಥರ ಅಂಥ ಪರೀಕ್ಷೆಗಳನ್ನ ಮಾಡಿಸಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇದು ಇವತ್ತು ಸ್ಟಾರ್ಟ್ ಆಗಿದೆ, ಇದು ಯಾವತ್ತೂ ಎಂಡ್ ಆಗಬಾರ್ದು ಅಂತ ನಾನು ಬಯಸ್ತಾ ಇದ್ದೀನಿ. ಇವತ್ತು ನನ್ನ ಹುಟ್ಟುಹಬ್ಬ ಇದೆ, ಬಟ್ ಆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಬಿಟ್ಟು ಸಮಾಜದಲ್ಲಿ ಜನರ ಮಧ್ಯೆ ಜನರಿಗೋಸ್ಕರ, ಜನರ ಆರೋಗ್ಯಕ್ಕೋಸ್ಕರ ನಾನು ಇರಬೇಕು ಅಂತ ಇವತ್ತು ನಾನು ಆಸೆ ಪಟ್ಟು ಇದನ್ನು ಮಾಡ್ತಾ ಇದ್ದೀನಿ. ಇದು ನಂದು 2 ಮಾತುಗಳು ಸರ್. ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಎಲ್ಲ ಜನರ ಅಭಿಪ್ರಾಯ ಕೂಡ ಇದೆ, ತಮಗೆ ಏನು ಹೇಳ್ತಾರೆ ಸರ್? ಸರ್, ರಾಜಕೀಯದಲ್ಲಿ ಮುಂದೆ ಬರೋದು ಹಿಂದೆ ಬರೋದು ನಂಗೆ ಗೊತ್ತಿಲ್ಲ. ನಾನು ಅವತ್ತಿಂದನೂ ಇಷ್ಟೇ, ನಾನು ನಮ್ಮ ಮನೆ ದಾಸರಹಳ್ಳಿ ರಾಜ್ಕುಮಾರ್ ವಾರ್ಡಲ್ಲಿ ನಾನು ಯಾವತ್ತಿದ್ರೂ ಬಡವ್ರಿಗೋಸ್ಕರ ನಿಂತಿದ್ದೀನಿ. ನನ್ನ ಹತ್ರ 1 ರೂಪಾಯಿ ಇದ್ದರೆ 50 ಪೈಸೆ ಬಡವ್ರಿಗೆ ಕೊಡ್ತೀನಿ, ನನ್ನ ಹತ್ರ 100 ರೂಪಾಯಿ ಇದ್ದರೆ 50 ಪೈಸೆ ಬಡವ್ರಿಗೆ ಕೊಡ್ತೀನಿ. ನಮ್ಮ ಮನೇಲಿ ನಮ್ಮ ಅಮ್ಮ ಆಗಲಿ ನಮ್ಮ ಹೆಂಡತಿ ಆಗಲಿ ಬೈತಾ ಇರ್ತಾರೆ, ಏನು ನಿನ್ನ ಹತ್ರ ನೀನು ಇರೋ ದುಡ್ಡಲ್ಲೇ ನೀನು ಈ ಥರ ದಾನ ಧರ್ಮ ಮಾಡ್ತೀಯ ಅಂತ. ದಾನ ಧರ್ಮ ಮಾಡೋದೇ ದುಡ್ದು ಮಾಡೋವಂಥದ್ದು. ನಾನು ದುಡಿತೀನಿ, ನಾನು ದಾನ ಧರ್ಮ ಮಾಡ್ತೀನಿ, ನಾನು ಬೇರೆಯವ್ರ ದುಡ್ಡಲ್ಲಿ ಯಾವತ್ತೂ ದಾನ ಧರ್ಮ ಮಾಡೋದಿಲ್ಲ. ಆ ದೇವರು ನನಗೆ ಆ ದುಡಿಯೋಂಥ ಶಕ್ತಿ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ. ನನ್ನ ಆರೋಗ್ಯದಿಂದ 100,000 ಜನ ಆರೋಗ್ಯಗಳು ಚೆನ್ನಾಗಿರಲಿ ಅನ್ನೋದು ಬಯಸ್ತೀನಿ ಸರ್. ರಾಜಕೀಯವಾಗಿ ಬೆಳಿಬೇಕು ಅಂತ ನನಗೆ ಇರೋ ಶಕ್ತಿಲೇ ನಾನು ಇಷ್ಟು ಮಾಡಿದ್ದೀನಿ. ನಾನು ರಾಜಕೀಯದಲ್ಲಿ ಆಸೆ ಪಟ್ಟಿದ್ದೀನಿ. ನಾನು ಯಾಕೆ ರಾಜಕೀಯ ಆಸೆ ಪಟ್ಟಿದ್ದೀನಿ ಅಂತಂದರೆ, ನನ್ನಿಂದ 100,000 ಜನಕ್ಕೆ ಅಲ್ಲ, 1,000 ಜನ, 10,000, 20,000 ಜನಕ್ಕೆ ನನಗೆ ನನ್ನ ವಾರ್ಡ್ ಮಟ್ಟದಲ್ಲಿ ನನಗೆ ಸಹಾಯ ಮಾಡುವಂಥ ಶಕ್ತಿ ಬರಲಿ. ಆ ಶಕ್ತಿ ಬರಬೇಕು ಅಂತಂದರೆ ನಾನು ರಾಜಕೀಯದಲ್ಲಿ ಇರಬೇಕು, ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು, ಸರ್ಕಾರದಲ್ಲಿ ಇರುವಂಥ ಸವಲತ್ತುಗಳನ್ನ ನಾನು ಜನರಿಗೆ ಕೊಡುವಂಥ ಕೆಲಸಗಳನ್ನ ಮಾಡಬೇಕು. ಜನರ ಮತ್ತು ಸರ್ಕಾರದ ಮಧ್ಯೆ ಪ್ರತಿನಿಧಿಯಾಗಿ ಆ ಮಧ್ಯದಲ್ಲಿ ನಿಂತು ಜನರಿಗೆ ಯಾವುದೇ ಥರ ಭ್ರಷ್ಟಾಚಾರವಿಲ್ಲದೆ ಅವರಿಗೆ ಒಂದು ಒಳ್ಳೆ ರೋಡ್ ಆಗಲಿ, ಒಳ್ಳೆ ವಾತಾವರಣ ಆಗಲಿ, ಆಮೇಲೆ ಒಳ್ಳೆ ಕುಡಿಯೋ ನೀರಾಗಲಿ, ಒಳ್ಳೆ ಆಟ ಆಡೋಕ್ಕೆ ಗ್ರೌಂಡು, ಮಕ್ಕಳಿಗೆ ಶಾಲೆ, ಒಂದು ಸ್ವಿಮ್ಮಿಂಗ್ ಪೂಲು, ಈ ಥರ ನಂದು 10 ಆಸೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ನಾನು ಈ ರಾಜ್ಕುಮಾರ್ ವಾರ್ಡ್, ಕರ್ನಾಟಕದಲ್ಲಿ ಏನಿದೆ ಇದು ಒಂದೇ ವಾರ್ಡ್ ಇರೋದು ರಾಜ್ಕುಮಾರ್ ವಾರ್ಡ್ ಅಂತ, ಈ ಡಾಕ್ಟರ್ ರಾಜ್ಕುಮಾರ್ ವಾರ್ಡನ್ನು ಪ್ರಪಂಚದಲ್ಲೇ ಬಂದು ನೋಡಬೇಕು, ಆ ಥರ ಡೆವಲಪ್ ಮಾಡೋವಂಥ ಆಸೆ ನನಗಿದೆ. ಅದನ್ನು ನಾನು ಮಾಡೇ ಮಾಡ್ತೀನಿ. ದೇವರು ಆ ಶಕ್ತಿ ನನಗೆ ಕೊಡಲಿ, ಆ ಆಶೀರ್ವಾದ ಕೊಡಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.